ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಯಲ್ಲಮ್ಮ ತಾಯಿ ಜಾತ್ರಾ ಮಹೋತ್ಸವ ವಿವಿಧ ಬಗೆಯ ದೀಪಾರತಿಗಳೊಂದಿಗೆ ಪೂಜಾ ಕಾರ್ಯ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜ್, ವಿಧಾನ ಪರಿಷತ್ ಸದಸ್ಯ ಚೌಡರೆಡ್ಡಿ, ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ಎರಡು ಕ್ಷೇತ್ರಗಳ ಪ್ರಬಲ ಮುಖಂಡರಾದ ಓಬದೇನಹಳ್ಳಿ ಮುನಿಯಪ್ಪ, ದೊಡ್ಡಬಳ್ಳಾಪುರ ಪ್ರಾಧಿಕಾರ ಅಧ್ಯಕ್ಷ ಚುಂಚೇಗೌಡ, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜಿಲ್ಲಾಧ್ಯಕ್ಷ ಚೆನ್ನಹಳ್ಳಿ ರಾಜಣ್ಣ ಹಾಗೂ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಪ್ರೇಮ್ ಕುಮಾರ್ ಮತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಓಬದೇನಹಳ್ಳಿ ವೇಣುಗೋಪಾಲ್, ಬಿಜೆಪಿ ಪಕ್ಷದ ದೊಡ್ಡಬಳ್ಳಾಪುರ ನಗರ ಘಟಕದ ಅಧ್ಯಕ್ಷ ಮುದ್ದಪ್ಪ, ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ಜಿಲ್ಲಾ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಕೆಸಿ ಮುನಿರಾಜು, ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಅಂದರಹಳ್ಳಿ ತ್ಯಾಗರಾಜ್, ಮುಖಂಡರುಗಳಾದ ಚಿನ್ನಪ್ಪ, ಡಿಸಿ ಚಂದ್ರು, ಓಬದೇನಹಳ್ಳಿ ಮುನಿಯಪ್ಪನವರ ಸುಪುತ್ರ ರೇಣುಕಾ ಪ್ರಸಾದ್, ಅಳಿಯ ಮಹೇಶ್, ಇನ್ನು ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಮುನಿಯಪ್ಪ ಅಂತೇಳಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಓಬದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ, ಶ್ರೀ ಪೂಜಮ್ಮ ತಾಯಿ, ಮಹೇಶ್ವರಮ್ಮ ತಾಯಿ, ಮತ್ತು ಚೌಡೇಶ್ವರಿ ದೇವಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಈ ಆರು ದೇವರುಗಳ ಜಾತ್ರಾ ಮಹೋತ್ಸವ ಕಳೆದ 14 ವರ್ಷಗಳ ಹಿಂದೆ ಆಗಿತ್ತು. ಅದಾದ ನಂತರ ಕಾರಣಾಂತರಗಳಿಂದ ನಿಂತೋಗಿತ್ತು. ಈಗ ಕಳೆದ 3 ದಿನಗಳಿಂದ ಆರತಿ ಕಾರ್ಯಕ್ರಮ ಆಗಿದೆ. ಇವತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇಡೀ ಗ್ರಾಮ ಭಾಳ ವಿಜೃಂಭಣೆಯಿಂದ ಭಾಳ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿದ್ದಾರೆ. ಎಲ್ಲ ದೇವರುಗಳಿಗೆ ಒಂದು ಆರತಿ ಮಾಡೋದ್ರ ಮುಖಾಂತರ ಗ್ರಾಮಕ್ಕೆ ಒಳ್ಳೆಯದಾಗಲಿ, ತಾಲೂಕಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರು ಸಂತುಷ್ಟಿಯಾಗಿರಲಿ ಮತ್ತು ದೇಶ ಸುಭಿಕ್ಷವಾಗಿರಲಿ ಅಂತ ಅನ್ನೋ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ. ಇದರಿಂದ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಇವತ್ತು ಸುಮಾರು ಈ ಗ್ರಾಮಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನ ಇವತ್ತು ಈ ಗ್ರಾಮಕ್ಕೆ ಬಂದೋಗಿದ್ದಾರೆ. ಅನೇಕ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ರಾಜ್ಯದಿಂದ ಸಹ ಬಂದು ಹೋಗಿದ್ದಾರೆ. ಅನೇಕ ಜನ ದೇವರ ಒಕ್ಕಲಿದ್ದಾರೆ. ಇವತ್ತು ಭಾಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಆಗಿದೆ. ಓಬದೇನಹಳ್ಳಿ ಗ್ರಾಮದ ದೇವತೆಗಳ ಅಲಂಕಾರ ಏನು ನಡೆದಿದೆ ಇದೆಲ್ಲ ವಿಜೃಂಭಣೆ ಆಗದ ಕಾರಣ ನಮ್ಮ ಗ್ರಾಮಸ್ಥರು, ಹಿರಿಯ ನಾಯಕರು ಮತ್ತು ಅಕ್ಕ ತಂಗಿದರು, ಅಣ್ಣ ತಮ್ಮಂದಿರು ಏನು ಇವರೆಲ್ಲ ಸಹಕರಿಸಿದ್ರು. ಅದರಿಂದ 15 ವರ್ಷ ಆಗಿತ್ತು ಜಾತ್ರೆಯಾಗಿ. ಈ ಜಾತ್ರೆ ನಡೆಯೋದಕ್ಕೆ ಎಲ್ಲ ಊರಿನ ಎಲ್ಲರದ್ದು ಸಪೋರ್ಟ್ ಇದೆ. ಮತ್ತು ನಮ್ಮ ಏನು ಧೀರಜ್ ಮುನಿರಾಜ್ ಸರ್ ಇದ್ದಾರೆ, MLA ಸಾಹೇಬ್ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹಕರಿಸಿ ಜಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದಾರೆ. ಏನು ನಮ್ಮ ರೇಣುಕಾ ಯಲ್ಲಮ್ಮ ದೇವರಿಗೆ ಪ್ರತಿ ಮನೆಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ಕೇಳ್ಬೇಕು.